ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರಿಂದ ಭಿಕ್ಷಾಟನೆ ನಿರ್ಮೂಲನೆ ವಾಹನಕ್ಕೆ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಪಾಲನ್ ಅವರು ಚಾಲನೆ ನೀಡಿ ಮಾತನಾಡಿ, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಭಿಕ್ಷಾಟನೆ ನಿರ್ಮೂಲನೆಗಾಗಿ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಲಾಗಿದೆ. ಸದ್ಯ ಅಫಜಲ್ಪುರ ಟೆಕ್ಕೆಯಲ್ಲಿ ಇರುವ ಕೇಂದ್ರದಲ್ಲಿ 141 ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹೊರ ರಾಜ್ಯದ 90 ಹಾಗೂ 51 ಜನ ರಾಜ್ಯದ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಇದರಲ್ಲಿ ಕೆಲವರು ಮಾನಸಿಕ ಆರೋಗ್ಯ ಸರಿ ಇಲ್ಲದವರು ಸೇರಿದ್ದಾರೆ. ನಿರಾಶ್ರಿತರಿಗೆ ಉದ್ಯೋಗ ಪುನರ್ವಸತಿ ಒದಗಿಸಲು ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿರಾಶ್ರಿತರ ಹಕ್ಕುಗಳು, ಮೂಲಭೂತ ಸೌಕರ್ಯಗಳ ಕುರಿತು ಚರ್ಚಿಸಲಾಗಿದೆ. ನಿರಾಶ್ರಿತರು ಅಥವಾ ವಯಸ್ಸಾದವರು ಯಾರಾದರೂ ಇದ್ದರೆ 1051 ನಂಬರಿಗೆ ಕರೆ ಮಾಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಜಯಪುರದ ಅಡಿಷನಲ್ ಎಸ್ಪಿ ಅವರಾದ ಶಂಕರ್ ಮಾರಿಹಾಳ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೂಡ ಇದ್ದಾರೆ. ಇವರೆಲ್ಲರಿಗೂ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಗೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದು ಎಂಬುದರ ಬಗ್ಗೆ ಇವತ್ತು ಮೀಟಿಂಗ್ ಆಯಿತು. ಅದೇ ರೀತಿ ಭಿಕ್ಷಾಟನೆ ಮಾಡುವವರ ಒಂದು ಸೌಲಭ್ಯಗಳು ಏನು ಕೊಡಬೇಕು, ಅವರಿಗೆ ಹೇಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಬೇರೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಎಂಬುದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಯಿತು. ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಜಯಪುರ ಹಾಗೂ ಬಾಗಲಕೋಟೆ 2 ಜಿಲ್ಲೆಗಳಿಗೆ ಈಗಾಗಲೇ ತಿಳುವಳಿಕೆ ವಾಹನವನ್ನು ಕೂಡ ನಾವು ಚಾಲನೆ ಮಾಡಿದ್ದೀವಿ. ಆದ್ದರಿಂದ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಿಕ್ಷಕರು ಇದ್ದರೆ, ಅದೇ ರೀತಿ ತುಂಬ ವಯಸ್ಸಾದವರು ನಿರಾಶ್ರಿತರು ಇದ್ದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದಲ್ಲಿ ಅವರೇ ವಾಹನವನ್ನು ಕರೆಕೊಂಡು ಬಂದು ರಕ್ಷಣೆ ಮಾಡಿಕೊಂಡು ನಿರಾಶ್ರಿತ ಕೇಂದ್ರದಲ್ಲಿ ಒಂದು ಚಹಾ ಒದಗಿಸುವುದಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಧನ್ಯವಾದ. ವೆಹಿಕಲ್ ಇರುವುದು ಭಿಕ್ಷಕರನ್ನು ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿ ಆ ಸೆಂಟ್ರಲ್ಲಿ ಹಾಕೋಕ್ಕೆ ಮತ್ತು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡುತ್ತಾ ಇರೋದು. ಈಗ ನಾವು ಅದನ್ನು ಅರಿವು ಮೂಡಿಸೋಕ್ಕೆ ಸ್ವಲ್ಪ ದಿನಕ್ಕೆ ಯೂಸ್ ಮಾಡ್ತೀವಿ. ಇದು ತುಂಬ ಹಳೆಯ ವೆಹಿಕಲ್ ಆಗುತ್ತೆ, ಒಳ್ಳೆಯ ರೀತಿಯಲ್ಲಿ ಅವರೆಲ್ಲ ರಿನೋವೇಟ್ ಮಾಡಿದ್ದಾರೆ, ಹೊಸ ವೆಹಿಕಲ್ ಥರ ಕಾಣ್ತಾ ಇದೆ. ರೆಸ್ಕ್ಯೂ ಮಾಡಿದ್ವಿ 2024 ಮಾತ್ರ. 900. ಅದರಲ್ಲಿ ಭಾಳಷ್ಟು ಮಂದಿ ಅವರು ಸ್ವಂತ ಊರಿಗೆ ಹೋಗಿಬಿಡ್ತಾರೆ. ನಾವು ಬೇರೆ ಕೆಲಸ ಮಾಡಿಕೊಳ್ತೀವಿ. ಮೋಸ್ಟ್ಲಿ ಎಲ್ಲ ಹೊರ ಜಿಲ್ಲೆ ಹೊರ ರಾಜ್ಯದವರು ಇರ್ತಾರೆ. ಆದರೆ ನಮ್ಗೆ ಯಾರೂ ಇಲ್ಲ, ನಾವು ಇಲ್ಲಿಯೇ ಇರ್ತೀವಿ ಅಂತ ಹೇಳೋರು ನಾವು ಇಲ್ಲೇ ಇಟ್ಕೊಳ್ತೇವೆ. ಸರ್, ಇಲ್ಲಿ ರೋಡ್ ಮೇಲೆಲ್ಲ ಮಲಗ್ತಾರಲ್ಲ ಸರ್, ರೋಡ್ ಮೇಲೆ ಆಮೇಲೆ ನೈಟು ಬಸ್ ಸ್ಟ್ಯಾಂಡ್ ತುಂಬ ಜನ ಮಲಗ್ತಾ ಇದ್ದಾರೆ ಸರ್. ಅವ್ರಿಗೆ